ನಮಸ್ಕಾರ. ಫ್ಯಾಬ್ರಿಕ್ನ ಮೇಲೆ ಅಭ್ಯಾಸದ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ವಿವಿಧ ರೀತಿಯ ಸ್ಟಿಚಸ್ ಅನ್ನು ಗುರುತಿಸಬಹುದು ಮತ್ತು ವಿವರಿಸಬಹುದು. ಸಿಂಗಲ್ ನೀಡಿಲ್ ಲಾಕ್ ಸ್ಟಿಚ್ ಮಿಷನ್ನೊಂದಿಗೆ ಫ್ಯಾಬ್ರಿಕ್ ಸ್ಟಿಚ್ಗೆ ಅಭ್ಯಾಸ ಮಾಡಬಹುದು. ಮೊದಲಿಗೆ ಫ್ಯಾಬ್ರಿಕ್ಸ್ನ ಮೇಲೆ ಅಭ್ಯಾಸ ಮಾಡಲು ಅಗತ್ಯವಿರುವ ವಸ್ತುಗಳನ್ನು ನೋಡೋಣ. ಸಿಂಗಲ್ ನೀಡಲ್ ಇಂಡಸ್ಟ್ರಿಯಲ್ ಲಾಕ್ ಮಿಷಿನ್, ಓವರ್ ಲಾಕ್ ಮಿಷಿನ್, ಪಿಂಗಿಂಗ್ ಶಿಯರ್ಸ್, ಹ್ಯಾಂಡ್ ನೀಡಲ್, ಸ್ಕೇಲ್, ಶಿಯರ್ಸ್, 1 ಮೀಟರ್ ಉದ್ದದ ಬಟ್ಟೆ, ಕಾರ್ಡ್ 0.30 ಮೀಟರ್, ಸಿವಿಂಗ್ ಥ್ರೆಡ್ಸ್, ಟ್ರೆಸ್ ಮಾರ್ಕರ್ಸ್ ಗೇಜ್, ಮೆಜರಿಂಗ್ ಟೇಪ್. ಮುಂದೆ ಫ್ಯಾಬ್ರಿಕ್ನ ಮೇಲೆ ವಿವಿಧ ರೀತಿಯ ಸ್ಟಿಚಸ್ ಅನ್ನು ಕಲಿಯೋಣ. ಸ್ಟಿಚ್ ಎನ್ನುವುದು ನೀಡಲ್ ಮತ್ತು ಥ್ರೆಡ್ ಅನ್ನು ಬಳಸಿಕೊಂಡು ಫ್ಯಾಬ್ರಿಕ್ ಅಥವಾ ಇತರ ಮೆಟೀರಿಯಲ್ಸ್ ಅನ್ನು ಸೇರಿಸುವ ಅಥವಾ ಜೋಡಿಸುವಿಕೆಯನ್ನು ಸೂಚಿಸುತ್ತದೆ. ಇದು ಒಂದು ನಿರ್ದಿಷ್ಟ ಪ್ಯಾಟರ್ನ್ನಲ್ಲಿ ಮೆಟೀರಿಯಲ್ ಮೂಲಕ ಥ್ರೆಡ್ನ ಇಂಟರ್ಲಾಕಿಂಗ್ ಅನ್ನು ಒಳಗೊಂಡಿರುತ್ತದೆ. ಸುರಕ್ಷತೆ ಮತ್ತು ಅಲಂಕಾರಿಕ ಸಂಪರ್ಕವನ್ನು ರಚಿಸುತ್ತದೆ. ಆದರೆ ಕೆಲವು ಮೂಲಭೂತ ರೀತಿಯ ಸ್ಟಿಚಸ್ ಅಂದರೆ ಸ್ಟ್ರೇಟ್ ಸ್ಟಿಚ್, ಕರ್ವ್ಡ್ ಸ್ಟಿಚ್, ಟ್ರಯಾಂಗಲ್ ಸ್ಟಿಚ್, ಬ್ಯಾಕ್ ಟ್ಯಾಕ್ ಸ್ಟಿಚ್, ಸ್ಪೈರಲ್ ಸ್ಟಿಚ್ ಮತ್ತು ಸಿಗ್‌ಝ್ಯಾಗ್ ಸ್ಟಿಚ್. ಸ್ಟ್ರೇಟ್ ಸ್ಟಿಚ್ ಎನ್ನುವುದು ಸಿವಿಂಗ್ಗೆ ಬಳಸಲಾಗುವ ಮೂಲ ಸ್ಟಿಚ್ ಆಗಿದೆ. 2 ತುಂಡು ಫ್ಯಾಬ್ರಿಕ್ ಅನ್ನು ಒಟ್ಟಾಗಿ ಸ್ಟಿಚ್ ಮಾಡಲು ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಪರಿಪೂರ್ಣ ಸ್ಟ್ರೇಟ್ ಸ್ಟಿಚ್ ಅನ್ನು ಸಾಧಿಸಲು ನಿಮ್ಮ ಸ್ಟಿಚ್ ಲೆಂತ್ ಅನ್ನು ಆಯ್ಕೆ ಮಾಡಿ, ಅಂದರೆ 2.5 ರಿಂದ 3 ಮಿಲಿಮೀಟರ್. ಸ್ಕ್ವಯರ್ ಸ್ಟಿಚ್ ಲಂಬ ಕೋನಗಳಲ್ಲಿ ಸಂಪರ್ಕಿತ ಸ್ಟ್ರೇಟ್ ಸ್ಟಿಚ್ನ ಸ್ಮರಣೆಯನ್ನು ರಚಿಸುವುದನ್ನು ಒಳಗೊಂಡಿರುತ್ತದೆ. ಇದು ವಿಶಿಷ್ಟವಾದ ಸ್ಕ್ವಯರ್ ಪ್ಯಾಟರ್ನ್ ಅನ್ನು ರೂಪಿಸುತ್ತದೆ. 2 ವಿವಿಧ ಸ್ಕ್ವಯರ್ ಸ್ಟಿಚಸ್ ಇದೆ: ಬಲಪಡಿಸುವ ಮೂಲಗಳು ಮತ್ತು ಅಲಂಕಾರಿಕ ಸ್ಟಿಚಸ್. ಬಲವರ್ಧನೆಯ ಮೂಲಗಳು ಸಮಾನವಾಗಿ ಟೋಟ್ ಬ್ಯಾಗ್ಸ್, ಪೌಚಸ್ ಅಥವಾ ಕ್ವಿಲ್ಟ್ ಬ್ಲಾಕ್ನಲ್ಲಿ ಮೂಲಗಳನ್ನು ಬಲಪಡಿಸಲು ಬಳಸಲಾಗುತ್ತದೆ. ಆದರೆ ಡೆಕೋರೇಟಿವ್ ಸ್ಟಿಚ್ ಫ್ಯಾಬ್ರಿಕ್ನ ಮೇಲೆ ಡೆಕೋರೇಟಿವ್ ಮತ್ತು ದೃಷ್ಟಿಗೆ ಆಸಕ್ತಿದಾಯಕವಾಗಿ ಗ್ರಿಡ್ ಪ್ಯಾಟರ್ನ್ ಅನ್ನು ರಚಿಸುತ್ತವೆ. ಕರ್ವ್ಡ್ ಸ್ಟಿಚ್ ಜೆಂಟಲ್ ಕರ್ವ್ಡ್ ಪಾತ್ ಅನ್ನು ಅನುಸರಿಸುತ್ತದೆ. ದೃಢದ ಅಥವಾ ವೃತ್ತಾಕಾರದ ಫ್ಯಾಬ್ರಿಕ್ ಎಡ್ಜಸ್ ಅನ್ನು ಒದಗಿಸುತ್ತದೆ. ಟ್ರಯಾಂಗಲ್ ಸ್ಟಿಚ್ ಸ್ಟಿಚಸ್ನ 3 ಬದಿಗಳನ್ನು ಸಂಯೋಜಿಸುತ್ತದೆ. ಸಿವಿಂಗ್ಸ್ನಲ್ಲಿ ಟ್ರಯಾಂಗ್ಯುಲರ್ ಪ್ಯಾಟರ್ನ್ ಅನ್ನು ರಚಿಸುತ್ತದೆ. ಇದನ್ನು ಹೆಚ್ಚಾಗಿ ಡೆಕೋರೇಟಿವ್ ಅಥವಾ ಸ್ಟ್ರಕ್ಚರಲ್ ಉದ್ದೇಶಗಳಿಗೆ ಬಳಸಲಾಗುತ್ತದೆ. ಟ್ರಯಾಂಗಲ್ ಸ್ಟಿಚ್ನ ಉದಾಹರಣೆಗಳೆಂದರೆ ಸ್ಟಾಕ್ಡ್ ಟ್ರಯಾಂಗಲ್, ಸ್ಟಿಚ್ ಆಫ್ ಸ್ಕ್ವಯರ್ ಟ್ರಯಾಂಗಲ್, ಯೂನಿಟ್ಸ್ ಮತ್ತು ಫೋಲ್ಡೆಡ್ ಸ್ಟಾರ್ ಕ್ವಿಲ್ಟ್ ಬ್ಲಾಕ್. ಬ್ಯಾಕ್ ಟ್ಯಾಕ್ ಸ್ಟಿಚ್ ಒಂದು ಪ್ರಾರಂಭ ಮತ್ತು ಕೊನೆಯಲ್ಲಿ ಹಿಮ್ಮುಖವಾಗಿ ಕೊನೆಯ ಸ್ಟಿಚ್ ಅನ್ನು ಸೀವಿಂಗ್ ಮಾಡುವುದನ್ನು ಒಳಗೊಂಡಿರುತ್ತದೆ. ಸಿವಿಂಗ್ ಮಿಷನ್ನಲ್ಲಿ ಬ್ಯಾಕ್ ಟ್ಯಾಕ್ ಸ್ಟಿಚ್ ಅನ್ನು ಮಾಡಲು ಇರುವ 2 ಮಾರ್ಗಗಳು ಮ್ಯಾನ್ಯುಯಲ್ ಮತ್ತು ಆಟೋಮೆಟಿಕ್ ಆಗಿದೆ. ಸ್ಪೈರಲ್ ಸ್ಟಿಚ್ ನಿರಂತರ ಮತ್ತು ಸುರುಳಿಯಾಕಾರದ ಪ್ಯಾಟರ್ನ್ನಲ್ಲಿ ಮುಂದುವರಿಯುತ್ತದೆ. ವಿವಿಧ ರೀತಿಯ ಸ್ಪೈರಲ್ ಸ್ಟಿಚಸ್ಗಳಿವೆ. ಅವುಗಳು ಫ್ರೀ ಮಿಷನ್ ಸ್ಪೈರಲ್, ನಿರಂತರ ಸ್ಪೈರಲ್ ಮತ್ತು ಎಕೋ ಸ್ಪೈರಲ್ ಆಗಿದೆ. ಜಿಗ್‌ಝ್ಯಾಗ್ ಸ್ಟಿಚಿಂಗ್ ಎನ್ನುವುದು ಒಂದು ವರ್ಸಟೈಲ್ ಸಿವಿಂಗ್ ಟೆಕ್ನಿಕ್ಸ್ ಆಗಿದೆ. ಜಿಗ್‌ಝ್ಯಾಗ್ ಮಿಷನ್ನಲ್ಲಿ ಚಲಿಸುತ್ತದೆ. ಸಾಮಾನ್ಯವಾಗಿ ಎಡ್ಜಸ್ ಅನ್ನು ಪೂರ್ಣಗೊಳಿಸಲು, ಫ್ರೇಯಿಂಗ್ ಅನ್ನು ತಡೆಯಲು ಮತ್ತು ಸಿವಿಂಗ್ ಅಲಂಕಾರಿಕ ಸ್ಪರ್ಶವನ್ನು ಸೇರಿಸಲು ಬಳಸಲಾಗುತ್ತದೆ. ಈಗ ಬಟ್ಟೆಯ ಮೇಲೆ ಅಭ್ಯಾಸ ಮಾಡುವ ಸಾಮಾನ್ಯ ವಿಧಾನವನ್ನು ನೋಡೋಣ. ಒಂದು ಫ್ಯಾಬ್ರಿಕ್ ಅನ್ನು ತೆಗೆದುಕೊಂಡು ಪರಸ್ಪರ ಅಡಿಯಲ್ಲಿ 1 ಸೆಂಟಿಮೀಟರ್ ಅಂತರದಲ್ಲಿ ರೇಖೆಗಳನ್ನು ಎಳೆಯಿರಿ. ಮಿಷಿನ್ ಅನ್ನು ಪ್ರಾರಂಭಿಸುವ ಮತ್ತು ಪರಸ್ಪರ ಫುಟ್ ಲಿಫ್ಟರ್ ಅನ್ನು ಎತ್ತಿ ಅದರ ಅಡಿಯಲ್ಲಿ ಫ್ಯಾಬ್ರಿಕ್ ಅನ್ನು ಇರಿಸಿ. ಫ್ಯಾಬ್ರಿಕ್ನ ಮೇಲೆ 2 ಕೈಗಳನ್ನು ಇರಿಸಿ, ನಂತರ ಪರಸ್ಪರ ಫುಟ್ ಅನ್ನು ಕೆಳಗೆ ಇಳಿಸಿ
ಮತ್ತು ಎಚ್ಚರಿಕೆಯಿಂದ ನಿಧಾನವಾಗಿ ಪೆಡಲ್ ಮಾಡಲು ಪ್ರಾರಂಭಿಸಿ. ನೀಡಲ್ ಮತ್ತು ಫ್ಯಾಬ್ರಿಕ್ನ ಚಲನೆಗಳನ್ನು ಮತ್ತು ಮಿಷಿನ್ನ ವೇಗವನ್ನು ಮಾನಿಟರ್ ಮಾಡಿ. ನೀವು ಎಲ್ಲ ಸಾಲುಗಳನ್ನು ಹೊಲೆಯುವವರೆಗೂ ಈ ಪ್ರಯೋಗವನ್ನು ಪುನರಾವರ್ತಿಸಿ. ಆಂಗಲ್ ಕರ್ವ್ಸ್ ಅನ್ನು ಸಿವಿಂಗ್ ಮಾಡಲು ಪರಸ್ಪರ ಫುಟ್ ಅನ್ನು ಕೆಳಗಿಳಿಸಿ. ಇದರಿಂದ ಸೂಜಿ ಫ್ಯಾಬ್ರಿಕ್ನ ಒಳಗೆ ಇರುತ್ತದೆ ಮತ್ತು ಸಮತೋಲವಾಗಿರುವ ರೇಖೆಗಳೊಂದಿಗೆ ಹೊಲೆಯಿರಿ. ಲಂಬವಾಗಿ ಕರ್ವ್ಡ್ ಎಡ್ಜಸ್ನಲ್ಲಿ ಹೊಲೆಯೋದನ್ನು ಅಭ್ಯಾಸ ಮಾಡಿ ಮತ್ತು ಸಮಯ ರೇಖೆಗಳನ್ನು ನಿಲ್ಲಿಸಿ ಮತ್ತು ಫ್ಯಾಬ್ರಿಕ್ ಅನ್ನು ತಿರುಗಿಸಿ. ಮುಂದೆ ಬಟ್ಟೆಯ ಮೇಲೆ ವಿವಿಧ ಆಕಾರಗಳಲ್ಲಿ ಹೊಲಿಗೆ ರೇಖೆಗಳನ್ನು ನಿಭಾಯಿಸೋಣ. ಫ್ಯಾಬ್ರಿಕ್ನ ಮೇಲೆ ರೇಖೆಗಳನ್ನು ಎಳೆಯಿರಿ. ಒಮ್ಮೆ ಫ್ಯಾಬ್ರಿಕ್ಸ್ ಅನ್ನು ಫಿಕ್ಸ್ ಮಾಡಿದ ನಂತರ ಪ್ರೆಷರ್ ಫುಟ್ನ ಅಡಿಯಲ್ಲಿ ಸೂಜಿ ಅಡಿಯಲ್ಲಿ ಫ್ಯಾಬ್ರಿಕ್ನ ಮೇಲೆ ಗುರುತು ಇರಿಸಿ. ನೀವು ಯಂತ್ರದ ಫ್ಲೈವೀಲ್ ಅನ್ನು ಬಲಗೈಯಿಂದ ನಿಮ್ಮ ಕಡೆಗೆ ತಳ್ಳುತ್ತಿರುವಾಗ ಟ್ರೆಡಲ್ ಅನ್ನು ಚಲಿಸಲು ಪ್ರಾರಂಭಿಸಿ. ನಿಮ್ಮ ಪಾದಗಳಿಂದ ಟ್ರೆಡಲ್ ಚಲನೆಯನ್ನು ಮುಂದುವರಿಸಿ. ಹೊಲೆಯುವಾಗ ಫ್ಯಾಬ್ರಿಕ್ ಅನ್ನು 2 ಕೈಗಳಿಂದ ನಿಯಂತ್ರಿಸಿ. ಮಿಷಿನ್ ಚಾಲನೆಯೊಂದಿಗೆ ಫೀಡ್ ಡಾಗ್ ಸ್ವಯಂಚಾಲಿತವಾಗಿ ಫ್ಯಾಬ್ರಿಕ್ ಅನ್ನು ಸಾಗಿಸುತ್ತದೆ. ಆದರೆ ಹೊಲಿಗೆಗಳು ಸರಿಯಾದ ರೇಖೆಯನ್ನು ನಿಭಾಯಿಸಲು ನೀವು ಸೂಜಿ ಮತ್ತು ಪ್ರೆಷರ್ ಫುಟ್ಗೆ ಗಮನ ಕೊಡಬೇಕು. ಪೇಪರ್ ಮತ್ತು ನೀಡಿಲ್ ಮೇಲೆ ಸಂಪೂರ್ಣ ಟೈಟಾಗಿ ಇರಿಸಿ. ನಿಮ್ಮ ಫ್ಯಾಬ್ರಿಕ್ ಮಿಷಿನ್ನ ಟೆಡಲ್ ವೀಲ್ನಲ್ಲಿ ಸಿಲುಕಿಗೊಳ್ಳದಂತೆ ನೋಡಿಕೊಳ್ಳಿ. ಮಿಷಿನ್ ಸ್ವಿಚಿಂಗ್ ಕೈ ಹೊಲಿಗೆಗಿಂತ ವೇಗವಾಗಿರುವುದರಿಂದ ಫ್ಯಾಬ್ರಿಕ್ ಅನ್ನು ನಿಯಂತ್ರಿಸುವಾಗ ನಿಮ್ಮ ಬೆರಳುಗಳನ್ನು ನೀಡಿಲಿಂದ ರಕ್ಷಿಸಿಕೊಳ್ಳಿ. ಈಗ 20x22.5 ಸೆಂಟಿಮೀಟರ್ನ ಡಬಲ್ ಲೇಯರ್ಡ್ ಫ್ಯಾಬ್ರಿಕ್ನಲ್ಲಿ ಒಮ್ಮೆ ಎಲ್ಲ ಸ್ಟಿಚಿಂಗ್ ಲೈನನ್ನು ಮಾಡಿ. ಫ್ಯಾಬ್ರಿಕ್ ಅನ್ನು 7 ಸೆಟ್ಗಳಿಗೆ ಅಂದರೆ 14 ತುಂಡುಗಳನ್ನು ಕತ್ತರಿಸಿ. 2 ತುಂಡುಗಳನ್ನು ಒಂದರ ಮೇಲೊಂದು ಹಾಕಿ ಎಲ್ಲ ಅಂಚುಗಳಿಂದ 0.5 ಸೆಂಟಿಮೀಟರ್ ಬಿಟ್ಟು ಸುತ್ತಲೂ ಬಸ್ಟ್ ಮತ್ತು ಸ್ಟಿಚ್ ಮಾಡಿ. ಸ್ಟ್ರೇಟ್ ಸ್ಟಿಚ್ ಲೈನ್ ಅನ್ನು ನಿಭಾಯಿಸಲು ಹೆಚ್ಚುವರಿ ಫ್ಯಾಬ್ರಿಕ್ ಅನ್ನು 20x45 ಸೆಂಟಿಮೀಟರ್ ತೆಗೆದುಕೊಳ್ಳಿ. ಕರ್ವ್ಡ್ ಸ್ಟಿಚಸ್ಗಳ ಮೇಲೆ ಕೆಲಸ ಮಾಡುವಾಗ ಫ್ಯಾಬ್ರಿಕ್ನ ಕೆಳಗೆ ಕಂದು ಹಾಳೆಯನ್ನು ಸೇರಿಸಿ. ಕೊನೆಯಲ್ಲಿ ಥ್ರೆಡ್ ಅನ್ನು ಸುರಕ್ಷಿತವಾಗಿರಿಸಲು ಹಿಮ್ಮುಖ ಸ್ವಿಚಿಂಗ್ ಮೆಕ್ಯಾನಿಸಮ್ ಅನ್ನು ಬಳಸಿ. ಈ ಬ್ಯಾಕ್ ಸ್ಟಿಚಸ್ ಅನ್ನು ಹಿಂದಿನ ಹೊಲಿಗೆಯ ಮೇಲೆ ಅಥವಾ ಹಿಂದಿನ ಹೊಲಿಗೆ ರೇಖೆಗಳಿಗೆ ಇರಿಸಿ. ನೀವು ಥ್ರೆಡ್ ತುದಿಗಳನ್ನು ಸಹ ಕಟ್ಟಬಹುದು. ಅದರಿಂದ ನೀವು ಮೊದಲು ಕೆಳಗಿನ ಥ್ರೆಡ್ ಅನ್ನು ಫ್ಯಾಬ್ರಿಕ್ನ ಬಲಭಾಗಕ್ಕೆ ತರಬೇಕು. ಕೆಳಗಿನ ದಾರವನ್ನು ಹಿಡಿಯಲು ಮೇಲಿನ ಥ್ರೆಡ್ ಅನ್ನು ಎಳೆಯಿರಿ. ನಂತರ ಅದನ್ನು ಸಂಪೂರ್ಣವಾಗಿ ಎಳೆಯಿರಿ. ಎಳೆಗಳನ್ನು ಒಟ್ಟಾಗಿ ಕಟ್ಟಿ ಮತ್ತು ಹೆಚ್ಚುವರಿ ಎಳೆಗಳನ್ನು ಟ್ರಿಮ್ ಮಾಡಿ. ಈ ರೀತಿ ತರಬೇತಿಯಿಂದ ಬಟ್ಟೆಗಳನ್ನು ಹೊಲೆಯುವಾಗ ಉಂಟಾಗುವ ತಪ್ಪುಗಳು ಮತ್ತು ಅನ್ಯಮಿತಿ ಸ್ಟಿಚಸ್ ಅನ್ನು ತಡೆಯಬಹುದು. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಕೆಲವು
ಮೂಲಭೂತ ಪ್ರಕಾರದ ಸ್ಟಿಚಸ್ಗಳು: ಸ್ಟ್ರೇಟ್ ಸ್ಟಿಚ್, ಸ್ಕ್ವಯರ್ ಸ್ಟಿಚ್, ಕರ್ವ್ ಸ್ಟಿಚ್, ಟ್ರಯಾಂಗಲ್ ಸ್ಟಿಚ್, ಬ್ಯಾಕ್ ಟ್ಯಾಗ್, ಸ್ಪೈರಲ್ ಮತ್ತು ಜಿಗ್ಜ್ಯಾಗ್ ಆಗಿದೆ. ಫ್ಯಾಬ್ರಿಕ್ ಮೇಲೆ ಡಿಸೈನ್ ಮಾಡಿ, ಚಿತ್ರಿಸಿ ಮತ್ತು ಸ್ಟಿಚ್ ಪ್ಯಾಟರ್ನ್ ಅನ್ನು ಅಭ್ಯಾಸ ಮಾಡಿ. ಈಗ ನಾವು ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಫ್ಯಾಬ್ರಿಕ್ ಮೇಲೆ ಅಭ್ಯಾಸ ಮಾಡುವ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.